ಆವರಿಸುವ ಲೋಕಾಂತ್ಯ ದಿನದ ವಾರ್ತೆಯು ನಿಮಗೆ ತಲುಪಿದೆ. ಆ ದೇವನು, ಆ ಪ್ರಭು ಪರಮಾತ್ಮ ಈಶ್ವರ ಕುರ್ಆನಿನಲ್ಲಿ ಕೇಳುತ್ತಿದ್ದಾನೆ. ಎಲ್ಲವನ್ನು ಆವರಿಸಿರುವ ಲೋಕಾಂತ್ಯ ಅಂದರೆ ಈ ಲೋಕದ ಅಂತ್ಯದ ಒಂದು ದಿನ ಇದೆ. ಈ ಲೋಕ ಅಂತ್ಯವಾಗುತ್ತದೆ. ಯಾಕಂದರೆ ಭೂಮಿಯಲ್ಲಿ ನಡೆಯುತ್ತಿರುವ ಇಷ್ಟೊಂದು ಕ್ರೂರತನ, ಇಷ್ಟೊಂದು ಅಕ್ರಮ, ಇದಕ್ಕೆಲ್ಲ ನ್ಯಾಯ ಸಿಗಬೇಕಲ್ಲ. ಅಕ್ರಮಕ್ಕೆ ಒಳಗಾದವರಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ನ್ಯಾಯ ಸಿಗುವ ದಿನ ಅದು. ಆ ದಿನ ಇಲ್ಲದಿದ್ದರೆ ಮತ್ತೆ ಇವರಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಆದ್ದರಿಂದ ಆ ದೇವನು ಕೇಳುತ್ತಾನೆ, ಆ ಲೋಕದ ಅಂತ್ಯದ ವಾರ್ತೆ ನಿಮಗೆ ಸಿಕ್ಕಿದೆಯೇ? ಆಮೇಲೆ ಕೇಳುತ್ತಿದ್ದಾನೆ, ಅಂದು ಕೆಲವು ಮುಖಗಳು ಭೀತವಾಗಿರುವವು. ಅಂದರೆ ಕೆಲವೊಂದು ಮುಖಗಳು ಬಾಡಿ ಹೋಗಿರುತ್ತವೆ, ಹೆದರಿ ಇರುತ್ತವೆ. ಆ ಮುಖಗಳು ಅದು ಯಾರ ಮುಖಗಳು? ಭೂಮಿಯಲ್ಲಿ ಆ ದೇವನನ್ನು ಕಂಡುಹಿಡಿಯದ, ಆ ಒಬ್ಬಂಟಿ ದೇವನನ್ನು ಕಂಡುಹಿಡಿಯದ, ತನ್ನ ಮಾಲೀಕನನ್ನು ಕಂಡುಹಿಡಿಯದ, ಅದೇ ಥರ ಪ್ರಪಂಚದಲ್ಲಿ ಕ್ರೌರತನ ಮಾಡಿರುವ, ಆ ಮನುಷ್ಯರ ಮೇಲೆ ಕರುಣೆ ತೋರದವ, ಬಡವರ ಮೇಲೆ ಕರುಣೆ ತೋರದವ, ಇವರೆಲ್ಲರ ಮುಖ ಭೀತವಾಗಿರುವವು, ಅಂದರೆ ಬಾಡಿರುವವು. ಅದೇ ರೀತಿ ತೀವ್ರವಾಗಿ ದಣಿದು ಸೋತಿರುವವು, ಅಂದರೆ ಅವರು ಮಾಡಿರುವ ಕೆಲಸಗಳು, ಪ್ರಪಂಚದಲ್ಲಿ ಅವರು ಯಾವುದು ಸತ್ಯ ಎಂದು ತಿಳಿದು ಅವರು ಪೂಜೆ ಮಾಡುತ್ತಿದ್ದರು, ಅದೇ ರೀತಿ ಅವರು ಮಾಡುತ್ತಿರುವ ಕೆಲಸ ಕಾರ್ಯಗಳು ಎಲ್ಲ